ಪಾಠ 17 ತಾಯಿ ಪದ್ಯ. ಪಾಠಪೂರ್ವ ಚಟುವಟಿಕೆ. ಚಿತ್ರಗಳನ್ನು ಗುರುತಿಸಿ. ಈ ಚಿತ್ರ ನೋಡಿ, ಇದು ಅಜ್ಜಿಯ ಚಿತ್ರ. ಈ ಚಿತ್ರ ನೋಡಿ, ಇದು ಅಜ್ಜನ ಚಿತ್ರ. ಈ ಚಿತ್ರವನ್ನು ನೋಡಿ, ಇದು ತಾಯಿಯ ಚಿತ್ರ. ಈ ಚಿತ್ರ ನೋಡಿ, ಇದು ತಂದೆಯ ಚಿತ್ರ. ಈ ಚಿತ್ರವನ್ನು ನೋಡಿ, ಇದು ಅಕ್ಕನ ಚಿತ್ರ. ಈ ಚಿತ್ರವನ್ನು ನೋಡಿ, ಇದು ತಮ್ಮನ ಚಿತ್ರ. ಬನ್ನೀಗ ಪದ್ಯವನ್ನು ಓದೋಣ. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ಮಗುವು ದಿನವೂ ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆಯುವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆಯುವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆಯುವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಮಗುವೇ ನಾಳೆ ನಾಡ ಪ್ರಜೆಯು ಎಂದು ನೆನೆಯುವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು. ಈಗ ಪದ್ಯದ ಸಾರಾಂಶ ನೋಡೋಣ ಬನ್ನಿ. ತಾಯಿ ತನ್ನ ಮಗುವನ್ನು ಪಡೆದು ಜಗತ್ತನ್ನೇ ಮರೆತಳು, ಮಗುವೇ ಆಕೆಯ ಇಡೀ ಜಗತ್ತು ಎಂದು ತಿಳಿದಳು. ತನ್ನ ಮಗುವು ದಿನವೆಲ್ಲ ಆಡಿ ಬರುವುದನ್ನು ನೋಡಿ ಹೆಮ್ಮೆ ಪಡುವಳು. ಮಗುವು ಬರಲು ತಡವಾದಾಗ ತಾಯಿ ಕೂಗಿ ಕೂಗಿ ಕರೆಯುವಳು. ತಾನು 100 ಕಷ್ಟ ಅನುಭವಿಸಿ ಮಗುವನ್ನು ಕಾಪಾಡುವಳು. ತನಗೆ ಎಷ್ಟೇ ಕೆಲಸವಿರಲಿ ಎಲ್ಲ ಬಿಟ್ಟು ಮೊದಲು ಮಗುವಿಗೆ ಊಟವ ಮಾಡಿಸುವವಳು. ಮಗುವು ತನ್ನ ದೇಹದ ಒಂದು ಭಾಗವೆಂದು ತಿಳಿದಳು. ಆ ಮಗುವಿನ ಜೊತೆಗೆ ದಿನದ ಎಲ್ಲ ಕೆಲಸವ ಮಾಡಿ ಮುಗಿಸುವವಳು. ಮಗುವು ದುಃಖದಿಂದ ಅಳುವುದನ್ನು ನೋಡಿ ಅವಳು ಮನಸ್ಸಿನಲ್ಲಿ ಸಂಕಟ ಪಡುವಳು. ತನ್ನ ಮಗುವನ್ನು ನೋಡಿ ತನ್ನ ಎಲ್ಲ ಕಷ್ಟವನ್ನು ಮರೆತಳು. ತನ್ನ ಮಗು ನಾಳೆಯ ನಾಡಿನ ಒಬ್ಬ ಒಳ್ಳೆಯ ಪ್ರಜೆವಾಗುವನೆಂದು ಆಲೋಚಿಸುತ್ತಾಳೆ. ಜಗಕ್ಕೆ ತನ್ನ ಮಗನನ್ನು ಕೊಟ್ಟು ತಾನು ತಾಯಿ ಆದಳು. ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ತಾಯಿ, ಇಡಿಯ, ಪಡುವಳು, ಕೆಲಸ, ದಿನದ, ಮಗುವ, ಬಗೆದಳು, ಬಾರದಿರಲು, ತಿಂಡಿ, ನೊಂದು, ಹಡೆದು, ತಿನವು, ಕರೆವಳು, ಕೊಡುವಳು, ಕನಲುವಳು, ಜಗವ, ಆಡಿ ಬರಲು, ಪೊರೆಯುವಳು, ಕರುಳ, ಪ್ರಜೆಯು, ಮರೆತಳು, ಹೆಮ್ಮೆ, ಹಲವು, ಕುಡಿಯು, ನೆನೆವಳು. ಓದಿ ತಿಳಿಯಿರಿ. ಕನಲುವಳು, ಸಂಕಟ ಪಡುವಳು, ಇಡೀ, ಪೂರ್ಣ, ಬಗೆಯವಳು, ತಿಳಿಯುವಳು, ಪೊರೆಯವಳು, ಕಾಪಾಡುವವಳು. ಈ ಪದ್ಯವನ್ನು ರಾಗವಾಗಿ ಹಾಡಿರಿ. ನಿಮ್ಮ ಶಾಲೆಯಲ್ಲಿ ಈ ಪದ್ಯವನ್ನು ನೀವು ರಾಗದಿಂದ ಹಾಡಿ.
ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ತಾಯಿ ಮಗುವ ಪಡೆದು ಏನನ್ನು ಮರೆತಳು? ತಾಯಿ ಮಗುವ ಪಡೆದು ಜಗವ ಮರೆತಳು. ತಾಯಿ ಮಗುವನ್ನು ಹೇಗೆ ಪೊರೆಯುವಳು? ತಾಯಿ ತನ್ನ 100 ಕಷ್ಟ ಸಹಿಸಿ ಮಗುವನ್ನು ಪೊರೆಯುವಳು. ತಾಯಿ ಮಗುವಿಗೆ ಏನು ಕೊಡುವವಳು? ತಾಯಿ ಮಗುವಿಗೆ ತಿಂಡಿ ಕೊಡುವವಳು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ಜಗ. ನಾನು ಜಗ ಮೆಚ್ಚುವ ಹಾಗೆ ಸಾಧನೆ ಮಾಡಬೇಕು. ಕೆಲಸ. ಸಮಯ ತೋರಿಸುವುದು ಗಡಿಯಾರದ ಕೆಲಸ. ತಿಂಡಿ. ಅಮ್ಮ ಮಾಡಿದ ತಿಂಡಿ ನೋಡಿ ಬಾಯಲ್ಲಿ ನೀರು ಬಂದಿತು. ಕೊಟ್ಟಿರುವ ಪದ ಗಮನಿಸಿ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ತಾಯಿ, ಅಮ್ಮ, ಅವ್ವ. ಪ್ರಜೆ, ನಾಗರಿಕ. ಆರಂಭದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. ದಿಲ್ಲ ಮತ್ತು ವ ಇದಕ್ಕೆ ಆರಂಭದಲ್ಲಿ ಅಕ್ಷರಗಳನ್ನು ಹಚ್ಚಬೇಕು. ಇಲ್ಲಿ ನೋಡಿ, ಬಂದಿಲ್ಲ, ಈ ದಿಲ್ಲ, ಇದ್ದಿಲ್ಲ, ಬಂದಿಲ್ಲ. ಮಾನವ, ಮಾನವ. ಗೌರವ, ಗೌರವ. ಅಂತ್ಯದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. ಕ ಮತ್ತು ಸ. ಇಲ್ಲಿ ನೋಡಿ, ಕ ಚೇ ರಿ ಕಚೇರಿ. ಕ ನು. ಕ ಟ ಡ ಕಟ್ಟಡ. ಕ ಟಿ ಣ ಕ ಡಿ ಮೆ. ಹಾಗೆಯೇ ಸ ಣ ಸ ದು ಸ ಬೆ ಸ ಮ ಸ ರ ಳ ಸರಳ. 1 ಮತ್ತು 2ನೆಯ ಕಂಬ ಸಾಲುಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ 3ನೆಯ ಕಂಬ ಸಾಲಿನಂತೆ ಪದ ರಚಿಸಿ ಬರೆಯಿರಿ. ಮಾದರಿ. ನೋಡು, ನೋಡು, ನೋಡು. ಕಾಡು, ಕಾಡು. ಹೀಗೆ ಕಾಡು, ಕಾಡು. ಮಾಡು, ಮಾಡು. ಬೇಡು, ಬೇಡು. ನೀಡು, ನೀಡು. ಗೂಡು, ಗೂಡು. ಸೇಡು, ಸೇಡು. ಮೂಡು, ಮೂಡು. ನಿಮ್ಮ ತಂದೆ ತಾಯಿ, ಅಕ್ಕ ಅಣ್ಣ ಅವರ ಚಿತ್ರ ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ಸಾಮರ್ಥ್ಯ. ಕೊಟ್ಟಿರುವ ಪದಗಳಿಗೆ ಆರಂಭ ಅಥವಾ ಅಂತ್ಯದಲ್ಲಿ ಅಕ್ಷರಗಳನ್ನು ಸೇರಿಸಿ ಹೊಸ ಪದಗಳನ್ನು ರಚಿಸುವ ಸಾಮರ್ಥ್ಯ ಪಡೆಯುವೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಹೆಚ್ಚಿನ ವಿವರಕ್ಕಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ನೋಡಿ. ಎಲ್ಲ ಪಾಠಗಳ ಲಿಂಕ್ ಕೊಡಲಾಗಿದೆ.